ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ 8th ಕ್ವಶನಲ್ಲಿದ್ದೀವಿ. ಕ್ವಶನ್ ನೋಡೋಣ. ಫೈಂಡ್ ದ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್ ಆಫ್ ಅನ್ AP whose second and third terms are 14 and 18 respectively. ಒಂದು AP ಇದೆ, ಅದರಲ್ಲಿ 51 ಟರ್ಮ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅವ್ರಿಗೆ 51 ಟರ್ಮ್ಸ್ದು ಸಮ್ ಬೇಕು. ಆ ಎ ಪಿಯಲ್ಲಿ 51 ಟರ್ಮ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಮತ್ತು ಅವ್ರು ಏನೇನು ಕೊಟ್ಟಿದ್ದಾರೆ, ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. A2 ಸೆಕೆಂಡ್ ಟರ್ಮ್ 14, A3 ಥರ್ಡ್ ಟರ್ಮ್ 18, ಡಿ ಹೆಂಗೆ ಸಿಗುತ್ತೆ? ಥರ್ಡ್ ಟರ್ಮಲ್ಲಿ ಸೆಕೆಂಡ್ ಟರ್ಮ್ ಕಳೆದ್ರೆ 18 - 14 = 4, ಡಿ = 4, ಕಾಮನ್ ಡಿಫರೆನ್ಸ್. n = 51, ನಂಬರ್ ಆಫ್ ಟರ್ಮ್ಸ್ 51. ನಾವು ಕಂಡುಹಿಡಿಯಬೇಕಾಗೋದು ಆ 51 ಟರ್ಮ್ಸ್ದು ಸಮ್ ಕಂಡುಹಿಡಿಬೇಕು. ಎಸ್ 51 ಕಂಡುಹಿಡಿಬೇಕು. ಎಸ್ ಫಾರ್ಮುಲಾ 5ನೇದು 6ನೇದು 7ನೇದು ಇದೆ. 6ನೇದು 7ನೇದು ಹಾಕೋಕ್ಕಾಗೋದೇ ಇಲ್ಲ. ಫಸ್ಟ್ ಟರ್ಮ್ ಗೊತ್ತಿಲ್ಲ, ಲಾಸ್ಟ್ ಟರ್ಮ್ ಗೊತ್ತಿಲ್ಲ. 5ನೇ ಫಾರ್ಮುಲಾ ಹಾಕೊಬೋದು. 5ನೇ ಫಾರ್ಮುಲಲ್ಲಿ ಎಸ್ ಕಂಡುಹಿಡಿಯಬೇಕು. ಎನ್ ಗೊತ್ತಿದೆ, ಎ ಗೊತ್ತಿಲ್ಲ, ಡಿ ಗೊತ್ತಿದೆ. ಮೊದಲು ಎ ಕಂಡುಹಿಡಿದ್ಬಿಟ್ಟು ಆಮೇಲೆ 5ನೇ ಫಾರ್ಮುಲಾ ಹಾಕ್ಕೊಂಡ್ರೆ ಆನ್ಸರ್ ಸಿಗುತ್ತೆ. ಎ ಕಂಡುಹಿಡಿಯೋದು ತುಂಬ ಸುಲಭವಾಗಿ ಕಂಡುಹಿಡಿಯೋಣ. ಅದು 2ನೇ ಫಾರ್ಮುಲಾ ಹಾಕೋಣ. ಫಸ್ಟ್ ಟರ್ಮ್ಗೆ ಎ, ಸೆಕೆಂಡ್ ಟರ್ಮ್ಗೆ A + D, ಥರ್ಡ್ ಟರ್ಮ್ A + 2D. ಆ ಫಾರ್ಮುಲಾ ಹಾಕೋಣ. A2 = A + D. A2 ಗೊತ್ತಿದೆ, ಸೆಕೆಂಡ್ ಟರ್ಮ್ 14, A ಗೊತ್ತಿಲ್ಲ, +4, ಕಾಮನ್ ಡಿಫ್ರೆನ್ಸ್ 4. ಆಮೇಲೆ LHS RHS ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. A + 4 = 14, A = 14, 4 RHS ಬಂದರೆ -14 -4, A = 14 - 4 = 10. A ಫಸ್ಟ್ ಟರ್ಮ್ 10. ಈಗ 5ನೇ ಫಾರ್ಮುಲಾ ಹಾಕೋಣ ಸಮ್ ಕಂಡುಹಿಡಿಯೋಕ್ಕೆ. S = n/2 into 2a plus n - 1d. ನಮಗೆ ಏನೇನು ವ್ಯಾಲ್ಯೂ ಗೊತ್ತು ಹಾಕೋಣ. n 51, a 10, n 51, d 4. ಮಿಕ್ಕಿದೆಲ್ಲ ಹಾಗೆ ಹಾಕೋಣ. s 51 = 51/2 into 2 × 10 plus 51 - 1 × 4. 51/2 ಹಂಗೆ ಬರ್ಕೊಳ್ಳೋಣ. ಬ್ರ್ಯಾಕೆಟ್ 10 × 2 20, 51 - 1 50, 50 × 4, 51 - 1 50 × 4 200, 200 + 20 220, 51/2 × 220. 51ನ 2ಇಂದ ಹೊಡೆಯೋಕ್ಕಾಗಲ್ಲ, ಡಿವೈಡ್ ಮಾಡೋಕ್ಕಾಗಲ್ಲ. 220 ಡಿವೈಡ್ ಮಾಡ್ಬೋದು. 51 ಹಂಗೆ ಬರ್ಕೊಂಡು 220 / 2 110. S = 51 × 110. ಆನ್ಸರ್ 5610. ಥ್ಯಾಂಕ್ ಯು.